ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ವ್ಲಾಗಿನ್ ವಿದ್ಯಾ. ಇವತ್ತು ಸಂಡೇ ಬೆಳಿಗ್ಗೆನೆ ನಾನು ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಯಾಕೆಂತಂದರೆ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಇವತ್ತು ಬೆಳಿಗ್ಗೆನೆ ನಾನು ದೇವಸ್ಥಾನಕ್ಕೆ ಹೋಗೋದಕ್ಕೆ ರೆಡಿಯಾಗಿದ್ದೀನಿ. ನಮ್ಮ ಮನೆಯಿಂದ ಒಂದು ಹಾಫ್ ಅನ್ ಅವರು ಇಡಗುಂಜಿಯ ಮಹಾಗಣಪತಿ ದೇವರ ದರ್ಶನ ಮಾಡೋದಕ್ಕೆ ನಾನು ಇವತ್ತು ಹೋಗ್ತಾ ಇದ್ದೀನಿ. ಜೊತೆಯಲ್ಲಿ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್. ಇವತ್ತು ಸಂಕಷ್ಟ ಚತುರ್ದಶಿ ಅಲ್ವಾ, ಹಾಗಾಗಿ ನಾನು ಇಡಗುಂಜಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ರೆಡಿಯಾಗಿದ್ದೀನಿ ಫ್ರೆಂಡ್ಸ್. ಯಾವಾಗಲೂ ಹೋಗ್ತೀನಿ ಅಂತಲ್ಲ, ತುಂಬ ದಿನ ಆಗಿಬಿಟ್ಟಿತ್ತು ಇತ್ತೀಚೆಗೆ ನಾನು ದೇವಸ್ಥಾನಕ್ಕೆ ಹೋಗದೆ, ಇಡಗುಂಜಿ ದೇವಸ್ಥಾನಕ್ಕೆ ಹೋಗದೆ. ಹಾಗಾಗಿ ಹೊರಟಿದ್ದೀನಿ ಫ್ರೆಂಡ್ಸ್. ಜೊತೆಯಲ್ಲಿ ನಿಮ್ಮನ್ನು ಕೂಡ ನಾನು ಕರ್ಕೊಂಡು ಹೋಗ್ತೀನಿ. ಬನ್ನಿ ಇವಾಗ ಹೋಗೋಣ. ಈ ಡ್ರೆಸ್ ಬಂದುಬಿಟ್ಟು ಆ ದಿನ 4 ಟಾಪ್ ತಂದಿದ್ದಲ್ಲ, ಅದರಲ್ಲೇ ಒಂದು ನಾನು ಹಾಕಿರಲಿಲ್ಲ, ಇವತ್ತು ಹಾಕ್ಕೊಂಡಿದ್ದೀನಿ. ನೋಡಿದ್ರಲ್ವಾ ಫ್ರೆಂಡ್ಸ್, ಇದಕ್ಕೆ ನಾನು ವೈಟ್ ಲೆಗ್ಗಿನ್ಸ್, ವೈಟ್ ದುಪ್ಪಟ್ಟ ಹಾಕಿದ್ದೀನಿ. ಯಾಕೆಂತಂದರೆ ದೇವಸ್ಥಾನಕ್ಕೆ ಹೋಗುವಾಗ ಯಾವತ್ತು ದುಪ್ಪಟ್ಟ ಹಾಕಿನೇ ಹೋಗಬೇಕು. ಡ್ರೆಸ್ ಹಾಕಿದರೆ, ಸ್ಯಾರಿ ಹಾಕಿದ್ರಂತೂ ಆಯಿತು, ಡ್ರೆಸ್ ಹಾಕಿದರೆ ದುಪ್ಪಟ್ಟ ಹಾಕಿನೇ ಹೋಗಬೇಕು ಫ್ರೆಂಡ್ಸ್. ಅದು ನಮ್ಮ ಕಡೆ ಸಂಪ್ರದಾಯ ಕೂಡ ಹೌದು. ಬನ್ನಿ ಇವಾಗ ಹೋಗೋಣ. ನಾವಿವಾಗ ಹೊರಟಿದ್ವಿ ಫ್ರೆಂಡ್ಸ್. ಇದು ಶರಾವತಿ ಬ್ರಿಡ್ಜ್ ಹೊನ್ನಾವರದಲ್ಲಿರೋದು. ಬೈಕ್ ಮೇಲೆ ಹೋಗ್ತಾ ಇದ್ದೀನಿ, ನಾನು ವಿಡಿಯೋ ಮಾಡ್ತಾ ಹೋಗ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವು. ಈ ಶರಾವತಿ ಬ್ರಿಡ್ಜು ತುಂಬಾ ಲಾಂಗ್ ಇದೆ, ತುಂಬ ವಿಶಾಲವಾದ ಬ್ರಿಡ್ಜ್ ಇದು ಫ್ರೆಂಡ್ಸ್. ನಾನು ಹಿಂದೆ ಒಂದು ವ್ಲಾಗಲ್ಲೂ ಕೂಡ ತೋರಿಸಿದ್ದೆ. ಇಲ್ಲಿ ಹರಿತಾ ಇರೋ ನದಿ ಬಂದ್ಬಿಟ್ಟು ಶರಾವತಿ ನದಿ. ಇಲ್ಲಿ ದೋಣಿ ಮತ್ತು ಬೋಟಲ್ಲೆಲ್ಲ ಇಲ್ಲಿ ಮೀನುಗಳನ್ನೆಲ್ಲ ಹಿಡಿತಾ ಇರ್ತಾರೆ ಫ್ರೆಂಡ್ಸ್. ನೋಡಿ, ಇಲ್ಲಿ ನಾನು ಒಂದು ತೋರಿಸ್ತಾ ಇದ್ದೀನಿ, ಒಂದು ದೋಣಿ ಮೇಲೆ ಮೀನೆಲ್ಲ ಹಿಡಿಯೋದಕ್ಕೆ ಹೋಗ್ತಾರೆ ಈ ನದಿಯಲ್ಲಿ ಫ್ರೆಂಡ್ಸ್. ತುಂಬ ಭಯ ಆಗುತ್ತೆ ನಮಗೇನೆ ನೋಡಿದ್ರೆ. ಯಾಕೆಂತಂದರೆ ತುಂಬ ಅಂದರೆ ತುಂಬಾ ವಿಶಾಲವಾಗಿದೆ ಈ ಶರಾವತಿ ನದಿ. ಹೊನ್ನಾವರದವರಾದರೆ ಗೊತ್ತಾಗುತ್ತೆ. ನೋಡಿ ಅಲ್ವಾ, ಅವರು ನೋಡಿ ಆ ಮಧ್ಯದಲ್ಲಿ ನಿಂತ್ಕೊಂಡು ಮೀನು ಹಿಡಿಯೋದಕ್ಕೆ ಹೋಗಿದ್ದಾರೆ. ಇವಾಗ ಎಂಡಲ್ಲಿ ಬಂದ್ವಿ ಫ್ರೆಂಡ್ಸ್. ನಾನು ಮಧ್ಯದಲ್ಲಿ ಶುರು ಮಾಡಿದ್ದೆ, ಫಸ್ಟಿಂದ ಶುರು ಮಾಡಿಲ್ಲ ಈ ವ್ಲಾಗ್. ಅಲ್ಲಿಂದ ನಾನು ಬ್ರಿಡ್ಜಿಂದ ನಾವಿವಾಗ ಇಡಗುಂಜಿಯ ಮಹಾಗಣಪತಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ಎಂಟ್ರಿ ಆಗ್ತಾ ಇದ್ದೀವಿ. ಹಾಗೆಯೇ ಇಲ್ಲಿ ಇಡಗುಂಜಿಯ ಮಹಾಗಣಪತಿಯ ಒಂದು ಗಣಪತಿ ಮೂರ್ತಿಯನ್ನು ಕೂಡ ಇಟ್ಟಿದ್ದಾರೆ, ಅದರ ಪ್ರತಿರೂಪವಾಗಿ ಇಲ್ಲಿ ಇಟ್ಟಿದ್ದಾರೆ. ಇಲ್ಲಿಯೂ ಕೂಡ ನೋಡಿ ಪೂಜೆ ಎಲ್ಲ ಮಾಡ್ತಾರೆ ಡೈಲಿ. ನೀವು ನೋಡ್ತಾ ಇರ್ಬೋದು, ಹೂವು ಎಲ್ಲ ಹಾಕಿದ್ದಾರೆ. ಇಲ್ಲಿ ಡೈಲಿ ಕೂಡ ಪೂಜೆ ಮಾಡ್ತಾರೆ. ಹಾಗೆಯೇ ನಾವು ಇವಾಗ ಎಂಟ್ರಿ ಆಗ್ತಾ ಇದ್ದೀವಿ, ನೋಡ್ಬೋದು ನೀವು ಫ್ರೆಂಡ್ಸ್. ಇಲ್ಲಿ ಯಾವಾಗಲೂ ಜಾತ್ರೆ ಥರ ಇರುತ್ತೆ. ನಾನು ಹೂವು, ಹಣ್ಣು, ಕಾಯಿ ಸಾಮಾನು ತೆಗೆದುಕೊಳ್ಳೋಕ್ಕೆ ಹೋಗ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ ಅದನ್ನು ಕೂಡ ವಿಡಿಯೋ ಮಾಡಿದ್ದಾರೆ. ಹಾಗೆಯೇ ನಾವು ಇವಾಗ ಅಲ್ಲಿ ಹೂವು ಮತ್ತು ಹಣ್ಣುಕಾಯಿ ಸಾಮಾನು ತೆಗೆದುಕೊಂಡು ಇವಾಗ ನಾವು ಎಂಟ್ರಿ ಆಗ್ತಾ ಇದ್ದೀವಿ. ಇಲ್ಲಿ ಒಂದು ಗೇಟ್ ಇದೆ, ಹಸು ಎಲ್ಲ ಇರುತ್ತೆ ಅಲ್ವಾ, ಅದೆಲ್ಲ ಒಳಗಡೆ ಹೋಗುತ್ತೆ ಅಂತ. ಹಾಗೆಯೇ ಫ್ರೆಂಡ್ಸ್, ನಾವು ಇಲ್ಲಿ ಹೋಗಬೇಕಾದ್ರೆ ಈ ಕ್ಯೂ ನೋಡಿದ್ರಲ್ವಾ, ಅಲ್ಲಿ ನಾವು ಚೀಟಿಯನ್ನು ಪಡೆದುಕೊಳ್ಬೇಕಾಗುತ್ತೆ. ಮಂಗಳಾರತಿ, ಕುಂಕುಮಾರ್ಚನೆ ಎಲ್ಲ ಚೀಟಿಯಲ್ಲಿ ಪಡೆದುಕೊಳ್ಬೇಕಾಗುತ್ತೆ. ಮೇಲ್ಗಡೆ ಇಲ್ಲಿ ಈಶ್ವರ, ಪಾರ್ವತಿ, ಗಣಪತಿ ಒಂದು ಚಿತ್ರೀಕರಣ ಮಾಡಿ ಇಟ್ಟಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಮೂರ್ತಿ ಥರ ಮಾಡಿಟ್ಟಿದ್ದಾರೆ. ಒಳಗಡೆ ಅಂತೂ ಇಲ್ಲಿ ಎಂಟ್ರಿನೇ ಇಲ್ಲ ಫ್ರೆಂಡ್ಸ್ ವಿಡಿಯೋ ಮಾಡೋದಕ್ಕೆ. ಯಾವಾಗಲೂ ಕೂಡ ಇಲ್ಲಿ ಸೆಕ್ಯೂರಿಟಿ ಇದ್ದೇ ಇರ್ತಾರೆ. ಹಾಗೆಯೇ ನಾವು ದೇವಸ್ಥಾನಕ್ಕೆ ಎಂಟ್ರಿ ಆಗೋದಕ್ಕಿಂತ ಮುಂಚೆ ಇಲ್ಲಿ ಎಲ್ಲರೂ ಕೂಡ ನೀರನ್ನು ಪ್ರೋಕ್ಷಣೆ ಮಾಡ್ಕೊಂಡು ಹೋಗ್ತಾರೆ. ಇವಾಗ ನಾವು ದೇವರಿಗೆ ಪ್ರದಕ್ಷಿಣೆ ಹಾಕಿ ಹೊರಗಡೆ ಹೋಗ್ತಾ ಇದ್ದೀವಿ. ಇವತ್ತಂತೂ ತುಂಬಾ ರಶ್ ಇದೆ, ಯಾಕಂತಂದರೆ ಸಂಕಷ್ಟ ಚತುರ್ದಶಿ ಅಲ್ವಾ, ಹಾಗಾಗಿ
ನಾನು ಸ್ವಲ್ಪ ವಿಡಿಯೋ ಮಾಡಿದ್ದೆ. ಯಾಕೆಂತಂದರೆ ಫ್ರೆಂಡ್ಸ್, ಎಂಟ್ರೆನ್ಸಲ್ಲಿ ಯಾವಾಗಲೂ ಕೂಡ ಇಲ್ಲಿ ಸೆಕ್ಯೂರಿಟಿ ಇದ್ದೇ ಇರ್ತಾರೆ. ಸಂಕಷ್ಟ ಚತುರ್ದಶಿ ಅಂತಲ್ಲ, ಇನ್ನು ನೀವು ಬೇರೆ ದಿನ ಬಂದ್ರೂ ಕೂಡ ಈ ಎಂಟ್ರೆನ್ಸಲ್ಲೇ ಒಬ್ಬರು ಸೆಕ್ಯೂರಿಟಿ ನಿಂತಿರ್ತಾರೆ. ಇವತ್ತಂತೂ ಎಲ್ಲಿ ನೋಡಿದ್ರೂ ಇದ್ದಾರೆ ಸೆಕ್ಯೂರಿಟಿ. ಹಾಗಾಗಿ ನಮಗೆ ವಿಡಿಯೋ ಮಾಡೋದಕ್ಕೆ ಆಗಿಲ್ಲ ಫ್ರೆಂಡ್ಸ್. ತುಂಬ ದೂರದಲ್ಲಿ ನಿಂತು ನಾನು ವಿಡಿಯೋನ ಮಾಡಿದ್ದೆ. ನಿಮಗೆ ಸ್ವಲ್ಪ ಕಾಣ್ತಾ ಇರಬಹುದು ದೇವರ ಮೂರ್ತಿ ಫ್ರೆಂಡ್ಸ್. ಹಾಗೆಯೇ ನೀವು ಮೇಲ್ಗಡೆ ನೋಡ್ತಾ ಇರಬಹುದು, ಇಲ್ಲಿ ನಾನು ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ. ಈಶ್ವರ, ಪಾರ್ವತಿ, ಗಣಪತಿ ಇರುವಂಥ ಚಿತ್ರೀಕರಣ ಇಲ್ಲಿ ಮೇಲ್ಗಡೆ ಇದೆ. ಇದು ಮೂರ್ತಿಯನ್ನಾಗಿ ಮಾಡಿಟ್ಟಿದ್ದಾರೆ. ಯಾವಾಗಲೂ ಕೂಡ ಇದು ಹೀಗೇನೆ ಇರುತ್ತೆ ಫ್ರೆಂಡ್ಸ್. ಇವಾಗ ನಾವು ದೇವರ ದರ್ಶನ ಮಾಡಿ ಹೊರಗಡೆ ಬಂದಿದ್ದೀವಿ ಫ್ರೆಂಡ್ಸ್, ಹೋಗ್ತಾ ಇದ್ದೀವಿ. ಇಲ್ಲಿ ಯಾವಾಗಲೂ ಕೂಡ ಎಷ್ಟು ಜನಗಳಿರ್ತಾರೆ ಅಂದರೆ ಪ್ರವಾಸಿಗರು ಕೂಡ ಇಲ್ಲಿ ಬರ್ತಾರೆ. ಹೊರಗಡೆ ಜನರು ತುಂಬ ಜನ ಇರ್ತಾರೆ ಫ್ರೆಂಡ್ಸ್. ಯಾವಾಗಲೂ ಕೂಡ ನಮ್ಮೂರವ್ರಂತಲ್ಲ, ಈ ದೇವಸ್ಥಾನ ತುಂಬಾ ಫೇಮಸ್ ಆಗಿದೆ. ಇಡಗುಂಜಿಯ ಮಹಾಗಣಪತಿ ದೇವಸ್ಥಾನ ನೀವು ಹಿಂದೆ ಎಲ್ಲಾದರೂ ಕೇಳಿರಬಹುದು. ಈ ಕಡೆಯವರಾದ್ರಂತೂ ಗೊತ್ತಿರುತ್ತೆ. ಇಲ್ಲಿ ಸತ್ಯನಾರಾಯಣ ಕತೆ ಹಾಗೆಯೇ ಗಣಹೋಮ ಎಲ್ಲನೂ ಕೂಡ ನಡೀತಾ ಇರುತ್ತೆ, ಡೈಲಿ ಇರುತ್ತೆ ಫ್ರೆಂಡ್ಸ್. ಹಾಗೆಯೇ ನಾವಿವಾಗ ಹೊರಟಿದ್ದೀವಿ. ನಾನೊಂದು ಚಿಕ್ಕ ವಿಡಿಯೋನ ಮಾಡ್ತಾ ಹೋಗ್ತಾ ಇದ್ದೀನಿ. ಇಲ್ಲಿರುವಂತಹ ಅಂಗಡಿಗಳು, ಬ್ಯಾಗ್ಸು, ಗಿಫ್ಟ್ಸು ಎಲ್ಲನೂ ಸಿಗುತ್ತೆ ಫ್ರೆಂಡ್ಸ್. ಇಲ್ಲಿ ಏನು ಸಿಗಲ್ಲ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಇಲ್ಲಿ ದೇವರ ಸಾಮಗ್ರಿಗಳು ಎಲ್ಲನೂ ಕೂಡ ಸಿಗುತ್ತೆ. ದೇವರಿಗೆ ಪೂಜೆ ಮಾಡೋಕ್ಕೆ ಬೇಕಾಗುವಂಥದ್ದೆಲ್ಲನೂ ಸಿಗುತ್ತೆ. ಹಾಗೆಯೇ ನಾವು ಬೆಳಿಗ್ಗೆ ತಿಂಡಿ ತಿಂದಿರಲಿಲ್ಲ. ಇಲ್ಲಿ ನಾನು ಶ್ರೀ ಗಜಾನನ ಹೋಟೆಲ್ಗೆ ಬಂದಿದ್ದೀವಿ. ಇಲ್ಲೇ ಇದೆ, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಈ ಹೋಟೆಲು ಹೊಸದಾಗಿ ಓಪನ್ ಆಗಿರೋದು. ನಾನಿವತ್ತು ಮಸಾಲೆ ದೋಸೆ ತೆಗೆದುಕೊಂಡಿದ್ದೀನಿ. ತುಂಬ ದಿನಗಳಾಗಿತ್ತು ಹೊರಗಡೆ ನಾನು ತಿಂಡಿ ತಿಂದೀನಿ. ಮಸಾಲೆ ದೋಸೆ ಆರ್ಡರ್ ಮಾಡಿದ್ದೀವಿ. ಹಾಗೆಯೇ ಬರ್ತಾ ಸ್ವಲ್ಪ ತಿಂಡಿ ಪರ್ಚೇಸಿಂಗ್ ಮಾಡಬೇಕು ಅಂತ ಅಲ್ಲೇ ತಿಂಡಿಗಳು ಕೂಡ ಇತ್ತು. ಅದನ್ನು ಏನಾದರೂ ತೆಗೆದುಕೊಳ್ಬೇಕಂತ ಇಲ್ಲಿ ಬಂದಿದ್ದೆ. ಹಾಗೆ ಅದನ್ನು ಕೂಡ ಒಂದು ಚಿಕ್ಕ ಕ್ಲಿಪ್ಪನ್ನು ತೆಗೆದುಕೊಂಡಿದ್ದೀನಿ. ಅಲ್ಲಿಂದ ವಿಡಿಯೋ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಫ್ರೆಂಡ್ಸ್, ವಿಡಿಯೋ ಎಲ್ಲ ಮಾಡಿ ಹೊರಟುಬಿಟ್ವಿ ನಾವು ಅಲ್ಲಿಂದ. ಇಲ್ಲಿ ವಿನಾಯಕ ವನ ಅಂತ ಒಂದು ಪಾರ್ಕ್ ಇದೆ ಫ್ರೆಂಡ್ಸ್. ನಾನು ಯಾವತ್ತಾದರೂ ನಿಮಗೆ ಒಮ್ಮೆ ತೋರಿಸ್ತೀನಿ. ದೇವಸ್ಥಾನಕ್ಕೆ ಹೋಗಿ ಇವಾಗ ಮನೆಗೆ ಬಂದೆ ಫ್ರೆಂಡ್ಸ್. ಇನ್ನು ಅಡುಗೆ ಕೆಲಸಗಳೆಲ್ಲ ಆಗಬೇಕು. ಬರ್ತಾ ಅಲ್ಲೇ ತಿಂಡಿ ತಿಂದು ಬಂದ್ವಿ. ನಾವು ಬೆಳಿಗ್ಗೆ ತಿಂಡಿ ತಿಂದು ಹೋಗಿರಲಿಲ್ಲ ದೇವಸ್ಥಾನಕ್ಕೆ, ಹಾಗೆ ಹೋಗಿದ್ವಿ. ಮತ್ತೆ ಬಂದು ತಿಂಡಿ ತಿನ್ನೋದಕ್ಕೆ ಲೇಟ್ ಆಗುತ್ತೆ ಅಂತ ಅಲ್ಲೇ ತಿಂಡಿ ಕೂಡ ಮುಗಿಸಿ ಬಂದಿದ್ದೀನಿ. ಇವಾಗ ಗಂಟೆ 10:30 ಆಗಿದೆ. ಹಾಗಾಗಿ ನಾನು ಇವಾಗ ಬೇಗ ಅಡುಗೆ ಕೆಲಸಗಳನ್ನು ಮುಗಿಸ್ಬೇಕು. ಬೇಗ ಅಡುಗೆ ಕೆಲಸಗಳನ್ನೆಲ್ಲ ಮುಗಿಸಿ ನಾನು ನಿಮಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಹಾಯ್, ಗಂಟೆ ಇವಾಗ 7 o'clock ಆಗಿದೆ. ನಾನು ಇವಾಗ ವ್ಲಾಗನ್ನು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗಿದ್ದು ಬಂದಮೇಲೆ ನಾನು ಸ್ವಲ್ಪ ನಿಮ್ಮ ಜೊತೆ ಮಾತಾಡಿದ್ದೆ. ಅದಾದಮೇಲೆ ನಾನು ವಿಡಿಯೋನ ಪಬ್ಲಿಷ್ ಮಾಡಿ ಹಾಗೆಯೇ ಅಡುಗೆ ಕೆಲಸದಲ್ಲಿ ಬ್ಯುಸಿಯಾಗಿದ್ದೆ. ಅಡುಗೆ ಕೆಲಸ ಮುಗಿಸಿ ಊಟ ಕೂಡ ಮಾಡಿ ಹಾಗೆಯೇ ಕಾಮೆಂಟಿಗೆಲ್ಲ ರಿಪ್ಲೈ ಹಾಕ್ತಾ ಇದ್ದೆ. ರಿಪ್ಲೈ ಕೂಡ ಮಾಡಿ ಬಟ್ಟೆ ಕೂಡ ವಾಶ್ ಆಗಬೇಕಿತ್ತು. ಬೆಳಿಗ್ಗೆ ನಾನು ಸ್ನಾನ ಮಾಡಿ ಹಾಗೆಯೇ ಹೋಗ್ಬಿಟ್ಟಿದ್ದೆ. ಹಾಗೆಯೇ ಎಲ್ಲ ಬಟ್ಟೆ ಕೂಡ ಹ್ಯಾಂಡ್ ವಾಶ್ ಆಗಬೇಕಿತ್ತು. ಎಲ್ಲ ಹ್ಯಾಂಡ್ ವಾಶ್ ಮಾಡಿ ಸಂಜೆ ಕೆಲಸದಲ್ಲಿ ಬ್ಯುಸಿಯಾಗಿದ್ದೆ. ಡಿನ್ನರ್, ಟೀ, ಹಾಗೆಯೇ ಎಲ್ಲರ ಮನೇಲೂ ಈವ್ನಿಂಗ್ ರೂಟೀನ್ ಹೇಗಿರುತ್ತೆ ಅಲ್ವಾ, ನಂದು ಕೂಡ ಹಾಗೆಯೇ ಸ್ಟಾರ್ಟ್ ಆಗಿತ್ತು. ಹಾಗೆಯೇ ನಾನು ಇವಾಗ ಸ್ವಲ್ಪ ಫ್ರೀ ಆಗಿದ್ದೆ. ಇವಾಗ ನಾನು ವ್ಲಾಗನ್ನು ಶುರು ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ, ನನ್ನ ತಲೆ ಬಾಚೋದಕ್ಕೂ ಕೂಡ ಟೈಮ್ ಸಿಕ್ಕಿಲ್ಲ. ಇವತ್ತು ತಲೆ ಕೂದಲೆಲ್ಲ ತುಂಬ ಸಿಕ್ಕಾಗ್ಬಿಟ್ಟಿದೆ. ಹಾಗೆಯೇ ಬಿಟ್ಕೊಂಡಿದ್ದೀನಿ. ಇವಾಗ ಹೇರ್ ಆಯಿಲ್ ಕೂಡ ಹಾಕ್ಕೊಳ್ಬೇಕು. ಯಾಕೆಂತಂದರೆ ನಾಳೆ ತಲೆ ಸ್ನಾನ ಆದ್ರಿಂದ ಇನ್ನೂ ಹಾಕಿಲ್ಲ. ನಾನು ವಿಡಿಯೋ ಮುಗಿದ್ಮೇಲೆ ಹಾಕೋಣ ಹೇರ್ ಆಯಿಲನ್ನು ಅಂತ ಸುಮ್ಮನೆ ಬಂದಿದ್ದೀನಿ. ಇವಾಗಲೇ ಹಾಕೊಂಡ್ಬಿಟ್ರೆ ಅದು ಅಷ್ಟು ಚೆನ್ನಾಗಿ ಅನಿಸಲ್ಲ ಫ್ರೆಂಡ್ಸ್, ಏನೋ ಒಂಥರ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಹೇರ್ ಆಯಿಲನ್ನು ಹಾಕಿಲ್ಲ.
ಯೂಟ್ಯೂಬ್ ವರ್ಕು ಹಾಗೇನೆ ಮನೆ ಕೆಲಸ ಎಲ್ಲಾದ್ರೂ ಹೊರಗಡೆ ಹೋಗಿ ಬಂದರೆ ತುಂಬ ಟೆನ್ಷನ್ ಆಗಿಬಿಡುತ್ತೆ. ಎಲ್ಲನೂ ಕೂಡ ಒಮ್ಮೆಲೆ ಮೇಂಟೈನ್ ಮಾಡ್ಕೊಂಡು ಹೋಗೋದಕ್ಕೆ. ಮನೇಲೇ ಇದ್ದರೆ ಅಷ್ಟೊಂದು ಅನ್ಸಲ್ಲ, ಯಾಕೆಂತಂದರೆ ನಮಗೆ ಟೈಮ್ ಸೇವ್ ಆಗಿಬಿಡುತ್ತೆ, ಹೊರಗಡೆ ಹೋಗಿದ್ದ ಟೈಮ್ ಸೇವ್ ಆಗುತ್ತೆ. ಹಾಗಾಗಿ ಇನ್ನು ಅಮ್ಮನ ಮನೆಗೆ ಹೋಗದೇನು ಕೂಡ ನಾನು ತುಂಬ ದಿನ ಆಗಿಬಿಟ್ಟಿದ್ದೆ, 3 ತಿಂಗಳು ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮೊದಲೇ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಒನ್ ವೀಕ್ ನಂತರನೇನೋ ಹೋಗಿದ್ದೆ ಅಂತ ಅಂದ್ಕೊಂಡಿದ್ದೆ. ಅದಾದಮೇಲೆ ನಾನು ಮತ್ತೆ ಹೋಗೇ ಇಲ್ಲ. ಅಮ್ಮನ ಮನೆಗೂ ಕೂಡ ಒಮ್ಮೆ ಹೋಗಿ ಬರಬೇಕು ಈ ವೀಕಲ್ಲಿ, ನೋಡೋಣ. ಜೊತೆಯಲ್ಲಿ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ ಈ ಬಾರಿನೂ ಕೂಡ. ನೀವು ನೋಡುವಂತೆ ನಮ್ಮ ಅಮ್ಮನ ಮನೆನ. ಆಲ್ರೆಡಿ ತುಂಬ ಜನ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಹಾಕಿದ್ದೀನಿ ನನ್ನ ಅಮ್ಮನ ಮನೆ ಬ್ಲಾಗ್ ಅಂತ ಒಂದು ಬ್ಲಾಗ್ ಹಾಕಿದ್ದೆ ಫ್ರೆಂಡ್ಸ್. ಅಲ್ಲಿ ನಾನು ಮಾತಾಡಿಲ್ಲ, ಯಾಕೆಂತಂದರೆ ಜಸ್ಟ್ ನಿಮಗೆ ತೋರಿಸಿದ್ದೆ. ಈ ಸಾರಿ ಎಲ್ಲ ಪರಿಚಯ ಕೂಡ ನಿಮಗೆ ಮಾಡಿಸ್ಕೊಡ್ತೀನಿ, ನಮ್ಮ ಮನೆ ಜನರ ಪರಿಚಯ ಕೂಡ ನಾನು ನಿಮಗೆ ಮಾಡಿಸ್ಕೊಡ್ತೀನಿ ಫ್ರೆಂಡ್ಸ್. ಹಾಗೇನೆ ಫ್ರೆಂಡ್ಸ್, ನಾನು ನಿನ್ನೆ ನಿಮಗೆ ಒಂದು ಹೋಮ್ ರೆಮಿಡಿನ ತೋರಿಸಿದ್ದೆ. ಅದು ಐಬ್ರೋಸ್ಗೆಲ್ಲ ಹಾಕೋದಕ್ಕೆ ಹೋಗಬೇಡಿ, ಯಾಕೆಂತಂದರೆ ಐಬ್ರೋಸ್ ಎಲ್ಲ ಉದುರೋಗೋ ಚಾನ್ಸ್ ಇರುತ್ತೆ. ನನಗೆ ನೆನಪೇ ಇಲ್ಲ ಫ್ರೆಂಡ್ಸ್, ತುಂಬ ಗಡಿಬಿಡಿಯಲ್ಲಿ ವಿಡಿಯೋ ಮಾಡೋದಕ್ಕೆ ಹೋಗಿ ಏನೇನೋ ಆಗಿಬಿಟ್ಟಿದೆ. ಐಬ್ರೋಸ್ಗೆಲ್ಲ ಹಾಕೊಂಡು ಬಿಟ್ಟಿದ್ದೀನಿ. ನನಗೆ ಗೊತ್ತಿದೆ ಟರ್ಮರಿಕ್ ಪೌಡರ್ ನೀವು ಎಲ್ಲೇ ಕೂದಲಿರೋ ಭಾಗಕ್ಕೆ ಅಪ್ಲೈ ಮಾಡಿದ್ರು ಕೂಡ ಕೂದಲು ಉದುರುತ್ತೆ, ನೆನ್ಪಿಟ್ಕೊಳ್ಳಿ. ನನಗೂ ಗೊತ್ತಿದ್ದೂ ಕೂಡ ನೋಡಿ ಕೆಲವೊಂದು ಬಾರಿ ನಮ್ಮಿಂದನೂ ಕೂಡ ತಪ್ಪಾಗುತ್ತೆ ಅಲ್ವಾ. ನಾನು ಇದೇನು ಹೊಸದಾಗಿ ಹಚ್ಕೊಂಡಿದ್ದಲ್ಲಾಗಿತ್ತು, ಒಮ್ಮೊಮ್ಮೆ ನಾನು ಕೂಡ ಹಚ್ಕೊಳ್ತೀನಿ. ಬಿಸಿಲಿಗೆಲ್ಲ ಹೋಗಿ ಬಂದಾವಾಗ ಏನೋ ಒಂಥರ ಸ್ವಲ್ಪ ಮುಖಾಲ ಏನೋ ಒಂಥರ ಆಗುತ್ತೆ ಅಂತ ನಾನು ಕೂಡ ಕತ್ತಿನ ಭಾಗದಲ್ಲೆಲ್ಲ ಹಚ್ಕೊಳ್ತಿದ್ದೆ ಮುಂಚೆ ಅಲ್ಲವ. ನೋಡಿ ಗೊತ್ತಿದ್ದೂ ಕೂಡ ನನ್ನ ಕಡೆಯಿಂದ ತಪ್ಪಾಗಿದೆ. ನನ್ನ ಒಬ್ಬರು ಸಬ್ಸ್ಕ್ರೈಬರ್ ನನಗೆ ಕಾಮೆಂಟ್ ಹಾಕಿದ್ರು, ಅಕ್ಕ ಐಬ್ರೋಸ್ಗೆಲ್ಲ ಹಾಕೊಳ್ಬೇಡಿ ಅಂತ. ನಾನು ಕೂಡ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾವು ಮಾಡಿದ ತಪ್ಪನ ಒಪ್ಕೊಳ್ಳೋದ್ರಲ್ಲಿ ನನಗೇನು ಬೇಜಾರಿಲ್ಲ ಫ್ರೆಂಡ್ಸ್. ಇನ್ನೊಮ್ಮೆ ಆ ತಪ್ಪನ್ನ ಮಾಡಿಲ್ಲ ಅಂತಂದರೆ ಆಯಿತು ಅಲ್ವಾ. ಹಾಗೇನೆ ಫ್ರೆಂಡ್ಸ್, ನಿಮ್ಗಿನ್ನ ಯಾವ ಟಾಪಿಕ್ ಮೇಲೆ ವ್ಲಾಗ್ ಬೇಕು ಅನ್ನೋದನ್ನು ನನಗೆ ಕಾಮೆಂಟಲ್ಲಿ ತಿಳಿಸಿ. ಯಾಕೆಂತಂದರೆ ಡೈಲಿ ನಿಮಗೆ ಕುಕ್ಕಿಂಗ್ ನೋಡಿ ನೋಡಿ ಬೇಜಾರಾಗಿಬಿಟ್ಟಿದೆ. ಅದಕ್ಕೋಸ್ಕರ ಇನ್ನು ಯಾವ ಟಾಪಿಕ್ ಮೇಲೆ ವ್ಲಾಗ್ ಬೇಕು ಅನ್ನೋದನ್ನು ಕೂಡ ನನಗೆ ತಿಳಿಸಿ. ಹಾಗೇನೆ ಫ್ರೆಂಡ್ಸ್, ನಾನು ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನೆಲ್ಲ ಕಾಮೆಂಟಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಿಮಗೆ ಧನ್ಯವಾದ.